ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗುರುಪ್ರವೇಶ ಇದೆ, ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ಸ್ಯಾರಿ ಉಟ್ಕೊಂಡು. ಇವತ್ತು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಇದೆ. ನಮ್ಮ ಪಾಪಗೆ ಬಟ್ಟೆ ತೊಗೋಬೇಕಿತ್ತು. ಇವತ್ತು ಬೇರೆ ಭಾನುವಾರ ಇದೆಯಲ್ವಾ, ಫುಲ್ಲು ರಶ್ ಇರುತ್ತೆ, ಹೇಳೋಂಗೆ ಇಲ್ಲ. ಬಟ್ ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಇನ್ನೂ ನನ್ನ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್, ಕಾಮೆಂಟ್ ಆ್ಯಂಡ್ ಒಂದು ಲೈಕ್ ಕೂಡ ಮಾಡಿ. ಹೇಳಿದ್ನಲ್ಲ ನಾನು ಗುರುಪ್ರವೇಶಕ್ಕೆ ಹೋಗಬೇಕು ಅಂತ. ಸೊ ಇದೇ ಮನೆ ಕಟ್ಸಿರೋದು ಅವರು, ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಬಟ್ ಫೈನಲಿ ಚಿಕ್ಕಪೇಟೆಗೆ ಬಂದ್ವಿ. ತುಂಬಾ ರಶ್ ಇದೆ ಮಾತ್ರ, ಇವತ್ತು ಸಂಡೇ ಅಲ್ವಾ. ಸೊ ಅದಕ್ಕೋಸ್ಕರ ನನ್ನ ಮಗನಿಗೆ ಒಂದು ಯೆಲ್ಲೋ ಕಲರ್ ಡ್ರೆಸ್ ಬೇಕಿತ್ತು ಹಳದಿ ಶಾಸ್ತ್ರಕ್ಕೋಸ್ಕರ. ಅದಕ್ಕೋಸ್ಕರ ತೊಗೊಂಬರೋಣ ಅಂತ ಹೋದರೆ ಅಲ್ಲಂತೂ ಎಷ್ಟು ಅಂಗಡಿ ಹುಡ್ಕಿದ್ರೂ ಸಿಗಲೇ ಇಲ್ಲ. ಕೊನೆಗೂ ಒಂದು ರಿಸೆಪ್ಷನ್ಗೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಜೊತೆ ಬಟ್ಟೆ ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿದೆ ಮಾತ್ರ. ಮುಂದೆ ಎಲ್ಲರೂ ಇರ್ಬೋದೇನೋ ಅಂತ ನೋಡ್ಕೊಂಡು ಹೋಗ್ತಾಯಿದ್ದೆ. ಬಟ್ ಸಿಕ್ತು, ಬಟ್ ಅದು ಸೈಜು ದೊಡ್ಡ ಆಗ್ತಾಯಿತ್ತು ನನ್ನ ಮಗನಿಗೆ. ಸೊ ಬೇಡ ಅಂತ ಬಂದ್ವಿ. ಹಾಗೆ ಒಂದು ಸೀರೆ ತೊಗೊಂಡು ಹಾಗೆ ಡ್ರೆಸ್ ನೋಡೋಣ ಅಂತ ಹೋಗ್ತಾಯಿದ್ವಿ. ಬಟ್ ಯಾವೂ ಇಷ್ಟ ಆಗಲಿಲ್ಲ. ಹಾಗೆ ನೋಡೋಣ ಏನಾದರೂ ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಹೋಗ್ತಾಯಿದ್ವಿ. ಬಟ್ ನಮ್ಗೆ ಇಷ್ಟ ಆಗೋ ಅಂಥದ್ದು ಯಾವೂ ಸಿಗಲಿಲ್ಲ. ಹಾಗೆ ಜ್ಯುವೆಲರಿ ನೋಡೋಣ ಅಂತ ಬಂದ್ವಿ. ಎಲ್ಲನೂ ನೋಡ್ತಿದ್ರೆ ಎಲ್ಲ ತೊಗೊಂಬಿಡೋಣ ಅಂತ ಅನಿಸುತ್ತೆ. ತೊಗೊಂಡ್ರು ಯಾವುದಾದ್ರೂ ಫಂಕ್ಷನ್ಗೆ ಹಾಕೋಬೇಕು, ಇಲ್ಲಾಂದರೆ ಎತ್ತಿಡಬೇಕು ಅಷ್ಟೇ. ಎಲ್ಲನೂ ತೊಗೊಂಡು ಸುಮ್ಮನೆ ಮಡಿಕೊಳ್ಳೋಕ್ಕೂ ಆಗಲ್ಲ ಅಲ್ವಾ. ಸೊ ನಮಗೇನು ಬೇಕು ಅದನ್ನೆಲ್ಲ ತೊಗೊಂಡು ಮುಂದೆ ಬಂದ್ವಿ. ನಮಗೆ ಗ್ಯಾರಂಟಿದು ಬ್ಯಾಂಗಲ್ಸ್ ಬೇಕಿತ್ತು. ಸೊ ಎಲ್ಲ ಕಡೆನೂ ಹುಡುಕಿ ಫೈನಲಿ ಇದೊಂದು ಅಂಗಡಿಲಿ ಸಿಕ್ತು. ಅದನ್ನು ತೊಗೊಂಡು ಬಂದ್ವಿ. ಒನ್ ಗೋಲ್ಡ್ ಪಾಲಿಶ್ ಅಂತೆ, ಬಟ್ ಚೆನ್ನಾಗಿತ್ತು ಅಂತ ತೊಗೊಂಡು ಬಂದ್ವಿ. ಬಟ್ ಎಲ್ಲ ಕಡೆನೂ ಕಂಪೇರ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತು ಈ ಸ್ಟೋರು. ಬಟ್ ಅದಕ್ಕೋಸ್ಕರ ಅಲ್ಲೇ ತೊಗೊಂಡ್ವಿ ನಾವು. ತುಂಬಾ ಚೆನ್ನಾಗಿತ್ತು ಬ್ಯಾಂಗಲ್ಸು, ಅದಕ್ಕೆ ತೊಗೊಂಡು ಬಂದ್ವಿ. ಹಾಗೆ ಒಂದು ಸಲ ನೋಡ್ತಾಯಿದ್ವಿ, ಬಟ್ ಯಾರೂ ಇಷ್ಟ ಆಗಲಿಲ್ಲ ಅಂತ ಮುಂದೆ ಹೋಗ್ಬಿಟ್ಟು ತೊಗೊಂಡ್ವಿ. ಹಾಗೆ ಟಾಪ್ಗಳೆಲ್ಲ ಮಾರ್ತಾಯಿದ್ರು. ಬಟ್ ನಮಗೆ ಏನು ತೊಗೊಳಕ್ಕೂ ಟೈಮ್ ಸಾಕಾಗಲಿಲ್ಲ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಫೈನಲಿ ಮನೆಗೆ ಬಂದ್ವಿ. ನೋಡಿ ಎಳೆ ಮಕ್ಕಳು ಹಾಕ್ಕೊಳ್ಳೋದನ್ನ ನಾನು ಹೆಂಗೆ ಹಾಕ್ಕೊಂಡು ಆಟಾಡ್ತಾಯಿದ್ದೀನಿ. ಫೈನಲಿ ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಸ್ಯಾರಿ ತೊಗೊಂಡ್ವಿ. ಫುಲ್ಲು ಸಾಫ್ಟ್ ಇದೆ, ಸಕ್ಕತ್ತಾಗಿತ್ತು ಮಾತ್ರ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಅನ್ನೋದಕ್ಕೋಸ್ಕರ ತೊಗೊಂಡ್ವಿ ಅದೊಂದು. ನೋಡಿ ನನ್ನ ಮಗನಿಗೆ ಟೀ ಶರ್ಟ್ ಹುಡ್ಡೀಸ್ ನಂಗೆ ತುಂಬ ಇಷ್ಟ ಆಯ್ತು. ದೊಡ್ಡ ಆಗುತ್ತೆ ಇಲ್ಲ, ಕರೆಕ್ಟಾಗಿದೆ. ನಾನು ರೆಸ್ಪಾಂಡ್ ಮಾಡಬೇಕಾ ಬೇಡ? ರೆಸ್ಪಾನ್ಸ್ ಮಾಡಿ. ಹೇಳಿದ್ನಲ್ಲ ನಮ್ಮ ರಿಲೇಟಿವ್ ಮದುವೆ ಅಂತ. ಸೊ ಅವರಿಗೋಸ್ಕರ ಬಳೆ ಎಲ್ಲನೂ ಪರ್ಚೇಸ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒನ್ ಗೋಲ್ಡ್ ಪಾಲಿಶ್ ಅಂತೆ, ತುಂಬಾ ಚೆನ್ನಾಗಿದೆ. ಅದು ಕರಿ ಬಳೆಗೆ ಹಿಂದೆ ಮುಂದೆ ಹಾಕ್ಕೊಳ್ಳೋಕ್ಕೆ ಅನ್ನೋದಕ್ಕೋಸ್ಕರ ತೊಗೊಂಡ್ರು. ಬೇರೆ ಕಡೆ ಎಲ್ಲ 3000 4000 ಆ ಥರ ಹೇಳ್ತಾಯಿದ್ರು. ಬೆಟರ್ ಅಂತ ಅನ್ನಿಸ್ತು, ಪರವಾಗಿಲ್ಲ. ಅದಕ್ಕೆ 2,500 ಏನೋ ಕೊಟ್ವಿ. ಹಾಗೆ ಒಂದು ಬ್ಯಾಗ್ ತೊಗೊಂಡ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಮಾತ್ರ. ಇದು ಏನಾದರೂ ದುಡ್ಡು ತುಂಬ್ಕೊಂಡು ಹೋಗ್ತಾ ಇರೋದೆ. ನೋಡಿ ಹೆಂಗಿದೆ, ಸಖತ್ತಾಗಿದೆ ಅಲ್ವಾ. ಹಾಗೆ ಮದುವೆ ಗಂಡಿಗೆ ಅಂತ ಕಾಲು ತೊಳೆಯೋಕ್ಕೆ ಅಂದ್ಬಿಟ್ಟು ಚೊಂಬು ತೊಗೊಬಂದ್ವಿ. ಆ ಚೊಂಬು ಮೇಲೂ ಅಷ್ಟೇ ನವಿಲ್ಗರಿ ಡಿಸೈನ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಕಾಲು ತೊಳೆಯೋಕ್ಕೆಲ್ಲ ಬೇಕಲ್ಲ, ಹಾಗೆ ಒಂದು ತಟ್ಟೆ ಕೂಡ ತೊಗೊಂಡು ಬಂದ್ವಿ. ವಿಡಿಯೋಗೆಲ್ಲ ಬೇಡ ಅಂದ್ಕೊಂಡು ಸುಮ್ಮನೆ ಇತ್ತು, ಬಟ್ ತೊಗೊಬಂದಿರೋದೆಲ್ಲ ತೋರಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ತೋರಿಸ್ತಾ ಇದ್ದೀವಿ.
ಬಟ್ ಹೋಗಿದ್ದೆ ಏನಕ್ಕೋ ಬಟ್ ಆ ಕೆಲಸನೇ ಆಗಲಿಲ್ಲ. ಯೆಲ್ಲೋ ಕಲರ್ ಡ್ರೆಸ್ ಬೇಕು ಅಂತ ಹೋಗಿದ್ದು ಬಟ್ ಸಿಗಲೇ ಇಲ್ಲ ಕೊನೆಗೂ. ಹಾಗೆ ಒಂದು ಸೊಂಟು ಟಾಪ್ ಕೂಡ ತೊಗೊಬಂದ್ವಿ. ಹಾಗೆ ಜಡೆಗೆಲ್ಲ ಬೇಕಿತ್ತು, ಬ್ಯಾಕ್ ಸೈಡು ಹಾಕೊತಾರಲ್ವ ಆ ಥರದ್ದು. ಅದನ್ನು 3 ತೊಗೊಬಂದ್ವಿ. ಚೆನ್ನಾಗಿತ್ತು, ಪರವಾಗಿಲ್ಲ. ನೋಡ್ತಿರ್ಬೋದು, ಅದು ಡಿಸೈನ್ ಎಲ್ಲ ಬೇರೆ ಬೇರೆ ಇದೆ. ಹಾಗೆ ಒಂದು ನೆಕ್ಲೆಸ್ ಕೂಡ ತೊಗೊಂಡ್ವಿ. ಬೆಳಿಗ್ಗೆ ಮುಹೂರ್ತಕ್ಕೆಲ್ಲ ಬೇಕಲ್ವ, ಸ್ಯಾರಿ ಉಟ್ಕೊಂಡ್ರೆ ಬೇರೆ ಥರ ಎಲ್ಲ ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡ್ವಿ. ಚೆನ್ನಾಗಿದೆ. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಬೈತಲೆ ಬೊಟ್ಟು ಕೂಡ ತೊಗೊಂಡ್ವಿ. ಅದು ಸ್ಟಿಕ್ಕರ್ ಇದೆ, ಅದು ನೀಟಾಗಿ ಕಾಣ್ತಿಲ್ಲ ಅಂತ ಅನಿಸುತ್ತೆ. ಹಾಗೆ ಒಂದು ಸರ ಕೂಡ ತೊಗೊಂಡ್ವಿ. ಚೆನ್ನಾಗಿದೆ. ಅದು ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು. ಬಟ್ ಅಮೌಂಟ್ ಎಲ್ಲ ಜಾಸ್ತಿ ಆಯಿತು. ಅದಕ್ಕೆ 1,500 ಕೊಟ್ವಿ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಬಟ್ ಈ ಸ್ಟೋರಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಬೇರೆ ಕಡೆ ಎಲ್ಲ ಕೇಳ್ಕೊಂಡು ನಾವು ತುಂಬ ಕಡೆ ಒಡ್ಡಾಡ್ಬಿಟ್ವಿ. ಹಾಗೆ ಒಂದು ಬ್ಯಾಗ್ ತೊಗೊಂಡು ಧಾರೆ ಮುಹೂರ್ತಕ್ಕೆ ಗಲೀಜಾಗುತ್ತೆ ಸ್ಯಾರಿ ಎಲ್ಲ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಇವತ್ತಿನ ಶಾಪಿಂಗ್ ಇಷ್ಟ ಆಗಿತ್ತು. ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಾಯ್ ಬಾಯ್.